Hello everyone, welcome back to Study Zone. This is a class number 10. ಇವತ್ತಿನ ಕ್ಲಾಸಲ್ಲಿ PDOHK ಪೇಪರ್ ಕಂಪ್ಯೂಟರ್ 30 ಕ್ವಶನ್ಸ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. I have already completed a 9 papers. ಇವತ್ತು ಮಾಡ್ತಿರೋದು ಕ್ಲಾಸ್ 10 ಅಂದರೆ PDOHK ಪೇಪರ್ನ ಇವತ್ತು ಡಿಸ್ಕಸ್ ಮಾಡೋಣ. ಆಲ್ರೆಡಿ 1 to 9 ಕ್ಲಾಸಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ. ಸೊ ಹಿಯರ್ ದೇರ್ ಆರ್ ಕ್ಲಾಸ್ 1 to 10. ನಿಮಗೆ ಕ್ಲಾಸ್ 1ಇಂದ ಕ್ಲಾಸ್ 10ವರೆಗೂ ಎಲ್ಲ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ತೀನಿ, ಇನ್ಕ್ಲೂಡಿಂಗ್ ಟುಡೇಸ್ ಕ್ಲಾಸ್ ಆಲ್ಸೋ. ಹಿಯರ್ ಈಸ್ ದ ಕಂಪ್ಯೂಟರ್ ಪ್ಲೇ ಲಿಸ್ಟ್. ಇಲ್ಲಿ ಹೋದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಅಲ್ಲಿ ಕಂಪ್ಯೂಟರ್ ಪ್ಲೇ ಲಿಸ್ಟಿಗೆ ಹೋದರೆ ಯು ವಿಲ್ ಗೆಟ್ ಆಲ್ ಕ್ವಶನ್ ಪೇಪರ್ಸ್. ಅಂದರೆ ಏನು ಕಂಪ್ಯೂಟರ್ ಸಾಲ್ವ್ ಮಾಡಿದ್ದೀನಲ್ಲ ಕ್ಲಾಸ್ 1 to ಕ್ಲಾಸ್ 10 ಇದು ಸಿಗುತ್ತೆ. ಜೊತೆಗೆ ಏನು ನಾನು ಕಂಪ್ಯೂಟರ್ ಕ್ಲಾಸ್ ಥಿಯರಿ ಮಾಡಿದ್ದೀನಲ್ಲ ಅದು ಕೂಡ ಈ ಕಂಪ್ಯೂಟರ್ ಪ್ಲೇ ಲಿಸ್ಟಲ್ಲಿ ಸಿಗುತ್ತೆ. ನೆಕ್ಸ್ಟು ದಿಸ್ ಈಸ್ ದ ಇಂಗ್ಲೀಷ್ ಪ್ಲೇ ಲಿಸ್ಟ್. ಇಲ್ಲಿ ಹೋದರೆ ನಿಮಗೆ ಇಂಗ್ಲೀಷ್ ಏನು ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಲ್ಲ ಅದು ಸಿಗುತ್ತೆ. ಜೊತೆಗೆ ಇಂಗ್ಲೀಷ್ ಥಿಯರಿ ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀನಲ್ಲ ಅದು ಕೂಡ ಸಿಗುತ್ತೆ. Which option is not available in a home ribbon or a toolbar in a MS Word? ಅಂದರೆ ಹೋಮ್ ರಿಬ್ಬನ್ನಲ್ಲಿ MS ವರ್ಡಲ್ಲಿ ಯಾವ ಆಪ್ಷನ್ ಬರಲ್ಲ ಅಂತ ಕೇಳಿದ್ದಾರೆ. ಅಲಿಗ್ಮೆಂಟ್ ಬಟನ್ಸ್, ಪಿಕ್ಚರ್ ಬಟನ್, ಫಾಂಟ್ ಫೇಸ್ ಅಂಡರ್ ಸೈಜ್ ಡ್ರಾಪ್ ಡೌನ್ ಬಾಕ್ಸ್, ಫೈಂಡ್ ಅಂಡರ್ ರೀಪ್ಲೇಸ್ ಆಪ್ಷನ್. ಅಂದರೆ ಇಟ್ ಈಸ್ ಅ ಪಿಕ್ಚರ್ ಬಟನ್. ಪಿಕ್ಚರ್ ಬಟನ್ನು ಹೋಮ್ ಟ್ಯಾಬಲ್ಲಿ ಬರಲ್ಲ. ಎಲ್ಲಿ ಬರುತ್ತೆ ಪಿಕ್ಚರ್ ಬಟನ್ ಅಂದರೆ ಇಟ್ ಕಮ್ಸ್ ಇನ್ ಇನ್ಸರ್ಟ್ ಮೆನು ಅಲ್ಲಿ ಇದು ಬರುತ್ತೆ. ಹೋಮ್ ಮೆನುಲ್ಲಿ ಏನು ಬರುತ್ತೆ, ಅಲಿಗೆಂಟ್ ಬಟನ್ಸ್ ಆಗಿರ್ಬೋದು, ಫಾಂಟ್ ಸೈಜು ಕಲರ್ ಅದು ಬರುತ್ತೆ. ನೆಕ್ಸ್ಟ್ ಫೈಂಡ್ ಆ್ಯಂಡ್ ರೀಪ್ಲೇಸ್, ಎಡಿಟ್ ಬರುತ್ತೆ. ಇದೆಲ್ಲ ಹೋಮ್ ಮೆನುಲ್ಲಿ ಬರುತ್ತೆ. ಪಿಕ್ಚರ್ ಮೆನು ಅಂದರೆ ಇನ್ಸರ್ಟಲ್ಲಿ ಬರುತ್ತೆ. ಪೇಜ್ ಮಾರ್ಜಿನ್ಸ್, ಓರಿಯಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ಸ್ ಆರ್ ಫೌಂಡ್ ಇನ್ ಅ ಡ್ಯಾಶ್ ರಿಬ್ಬನ್. ಪೇಜ್ ಮಾರ್ಜಿನ್ ಆಗಿರ್ಬೋದು, ಪೇಜ್ ಓರಿಯಂಟೇಷನ್, ಪೇಜ್ ಸೈಜ್, ಪೇಜ್ ಬಾರ್ಡರ್ಸ್ ಎಲ್ಲ ಯಾವ ಮೆನುವಲ್ಲಿ ಬರುತ್ತೆ ಅಂತಂದರೆ ಹೋಮ್ ಮೆನು, ಇನ್ಸರ್ಟ್ ಮೆನು, ಪೇಜ್ ಲೇಔಟ್, ವ್ಯೂ ಮೆನು. ಅಂದರೆ ಇಟ್ ಈಸ್ ಅ ಪೇಜ್ ಲೇಔಟ್. ಪೇಜ್ ಲೇಔಟ್ ಮೆನುವಲ್ಲಿ ಓರಿಯಂಟೇಷನ್ ಬರುತ್ತೆ, ಪೇಜ್ ಮಾರ್ಜಿನ್ಸ್ ಬರುತ್ತೆ, ಪೇಜ್ ಸೈಜ್ ಬರುತ್ತೆ. ನೆಕ್ಸ್ಟ್ ಹೋಮ್ ಮೆನುಲ್ಲಿ ಏನೇನು ಬರುತ್ತೆ ಅಂದರೆ ಕ್ಲಿಪ್ಬೋರ್ಡ್ ಬರುತ್ತೆ. ನೆಕ್ಸ್ಟ್ ಫಾಂಟ್ ಸೈಜು, ಪ್ಯಾರಾಗ್ರಾಫು, ಎಡಿಟು ಅಂದರೆ ಕಾಪಿ ಪೇಸ್ಟು, ಫೈಂಡ್ ರೀಪ್ಲೇಸ್ ಎಲ್ಲ ಇದೆಲ್ಲ ಹೋಮ್ ಮೆನುವಲ್ಲಿ ಬರುತ್ತೆ. ಇನ್ಸರ್ಟ್ ಮೆನುವಲ್ಲಿ ಏನು ಬರುತ್ತೆ, ವಿ ಕ್ಯಾನ್ ಇನ್ಸರ್ಟ್ ಅ ಪೇಜಸ್ ಆಗಿರ್ಬೋದು, ಟೇಬಲ್ಸ್, ಚಾರ್ಟ್, ಜೊತೆಗೆ ಹೈಪರ್ ಲಿಂಕ್ ಕೂಡ ನಾವು ಇನ್ಸರ್ಟ್ ಮಾಡ್ಬೋದು. ಜೊತೆಗೆ ಹೆಡ್ಡರ್ ಮತ್ತು ಫೂಟರ್ ಇವೆಲ್ಲ ಎಲ್ಲಿ ಬರುತ್ತೆ, ಇನ್ಸರ್ಟ್ ಮೆನುವಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಯೂ ಮೆನುವಲ್ಲಿ ಏನು ಬರುತ್ತೆ, ಝೂಮ್ ಮತ್ತು ಮ್ಯಾಕ್ರೋಸ್ ಅಂತ ಆಪ್ಷನ್ ಇರುತ್ತೆ, ಅದು ಎಲ್ಲಿ ಬರುತ್ತೆ, ಝೂಮ್ ಮೆನುವಲ್ಲಿ ಬರುತ್ತೆ. ಅರ್ಥ ಆಯ್ತಲ್ವ? ಹೋಮ್ ಮೆನುವಲ್ಲಿ ಏನು ಬರುತ್ತೆ, ಕ್ಲಿಪ್ ಬೋರ್ಡ್, ಫಾಂಟ್ ಸೈಜ್, ಪ್ಯಾರಾಗ್ರಾಫ್, ಎಡಿಟಿಂಗ್ ಆಪ್ಷನ್ ಬರುತ್ತೆ. ಇನ್ಸರ್ಟ್ ಮೆನುವಲ್ಲಿ we can insert tables, chart and hyperlinks, header, footer ಬರುತ್ತೆ. ಪೇಜ್ ಲೇಔಟಲ್ಲಿ ಪೇಜ್ ಮಾರ್ಜಿನ್ಸ್, ಓರಿಯಂಟೇಷನ್, ಪೇಜ್ ಸೈಜ್, ಬಾರ್ಡರ್ ಅವೆಲ್ಲ ಬರುತ್ತೆ. ವ್ಯೂ ಮೆನುಲಿ ಏನು ಬರುತ್ತೆ, ಝೂಮ್ ಮತ್ತು ಮ್ಯಾಕ್ರೋಸ್ ಬರುತ್ತೆ. ಇನ್ ಅ ಕಂಪ್ಯೂಟರ್ ಸಿಸ್ಟಮ್ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಬಯೋಸ್ ಈ ಸ್ಟೋರ್ಡ್ ಇನ್. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಎಲ್ಲಿ ಸ್ಟೋರ್ ಆಗಿರುತ್ತೆ, ರ್ಯಾಮ್, EPROM, DRAM, SDRAM. ಅಂದರೆ ಇಟ್ ಈಸ್ ಅ EPROM. ಇಲ್ಲಿ ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮು ಸ್ಟೋರ್ ಆಗಿರುತ್ತೆ. ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್ ಈಸ್ ಸ್ಟೋರ್ಡ್ ಇನ್ ಅ ನಾನ್ ವೊಲಟೈಲ್ ಮೆಮೊರಿ. ಅಂದರೆ ನಾನ್ ವೊಲಟೈಲ್ ಮೆಮೊರಿ ಯಾವುದು ಅಂದರೆ ಇಟ್ ಈಸ್ ಅ ರೀಡ್ ಓನ್ಲಿ ಮೆಮೊರಿ ಈಸ್ ಅ ನಾನ್ ವೊಲಟೈಲ್ ಮೆಮೊರಿ ಸಚ್ ಆಸ್ ಅ ರೀಡ್ ಓನ್ಲಿ ಮೆಮೊರಿ. ಇಲ್ಲಿ ಕೂಡ ಇದು ಸ್ಟೋರ್ ಆಗಿರುತ್ತೆ. ಅಥವಾ ಫ್ಲ್ಯಾಶ್ ಮೆಮೊರಿಯಲ್ಲಿ ಕೂಡ
ಬೇಸಿಕ್ ಇನ್ಪುಟ್ ಔಟ್ಪುಟ್ಟು ಸಿಸ್ಟಮು ಸ್ಟೋರ್ ಆಗಿರುತ್ತೆ. ನಿಮಗೆ ಕ್ವಶನ್ ಕೇಳ್ಬೋದು, ವೇರ್ ಈಸ್ ರ್ಯಾಮ್ ಸ್ಟೋರ್ಡ್ ಅಂದರೆ ವೇರ್ ಈಸ್ ಬಯೋ ಸ್ಟೋರ್ಡ್ ಅಂದರೆ ರ್ಯಾಮ್ ಅಥವಾ ಫ್ಲ್ಯಾಶ್ ಮೆಮೊರಿಯಲ್ಲಿ ಇದು ಸ್ಟೋರ್ ಆಗಿರುತ್ತೆ. ಇಲ್ಲಿ ರೀಡ್ ಓನ್ಲಿ ಮೆಮೊರಿ ಕೊಟ್ಟಿಲ್ಲ. ಇನ್ಸ್ಟೆಡ್ ಆಫ್ ದ್ಯಾಟ್ ಏನು ಕೊಟ್ಟಿದ್ದಾರೆ, ದ ಬಯೋಸ್ ಈಸ್ ಸ್ಟೋರ್ಡ್ ಇನ್ ಅ ಟೈಪ್ ಆಫ್ ಅ ರ್ಯಾಮ್ ಅಂತಂದರೆ ಏನು ರೀಡ್ ಓನ್ಲಿ ಮೆಮೊರಿದು ಟೈಪ್ ಇದೆ ಅಲ್ಲ, ಅಂದರೆ EPROM ಅಂತಂದರೆ ಎರೈಸಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ. ಇದರಲ್ಲಿ ಕೂಡ ಬಯೋಸು ಸ್ಟೋರ್ ಆಗಿರುತ್ತೆ. ಇಟ್ ಈಸ್ ಅ ಟೈಪ್ ಆಫ್ ಅ ರೀಡ್ ಓನ್ಲಿ ಮೆಮೊರಿ. ಇಲ್ಲಿ ಕೂಡ ಬಯೋಸು ಸ್ಟೋರ್ ಆಗಿರುತ್ತೆ. ಸೊ ಕರೆಕ್ಟ್ ಆಪ್ಷನ್ ಅದು ಇಟ್ ಈಸ್ ಅ EPROM. ಚೂಸ್ ದ ಕರೆಕ್ಟ್ ಆರ್ಡರ್ ಆಫ್ ಅ ಡಾಟಾ. ಫಸ್ಟ್ ಯಾವುದು ಬರುತ್ತೆ, ಫಸ್ಟ್ ಏನು ಬರುತ್ತೆ, ಬೈಟ್ ಬರುತ್ತೆ. ಎಲ್ಲಿದೆ ಫಸ್ಟ್ ಬೈಟು, ಆಪ್ಷನ್ 1 ಫಸ್ಟು ಬೈಟ್ ಬರುತ್ತೆ. ನೆಕ್ಸ್ಟ್ ಫೀಲ್ಡ್, ರೆಕಾರ್ಡ್ ಅಂಡ್ ಡಾಟಾಬೇಸ್. ಶಾರ್ಟ್ಕಟ್ ಕೀ ಟು ಡಿಲೀಟ್ ಅ ಫೈಲ್ ಪರ್ಮನೆಂಟ್ಲಿ ಫ್ರಮ್ ಅ ಪೆನ್ ಡ್ರೈವ್ ವಿತೌಟ್ ಸೆಂಡಿಂಗ್ ಇಟ್ ಟು ಅ ರೀಸೈಕ್ಲಿಂಗ್ ಬಿನ್ ಅಂತಂದರೆ ನಾವೇನಾದರೂ ಫೈಲು ಪರ್ಮನೆಂಟಾಗಿ ಡಿಲೀಟ್ ಮಾಡಬೇಕಂದ್ರೆ ವಿತೌಟ್ ಸೆಂಡಿಂಗ್ ಟು ದ ರೀಸೈಕ್ಲಿಂಗ್ ಬೀನಿಗೆ ಹೋಗದೆ ಪರ್ಮನೆಂಟಾಗಿ ಆ ಫೈಲು ಡಿಲೀಟ್ ಆಗಬೇಕಂದ್ರೆ ಶಾರ್ಟ್ಕಟ್ ಕೀ ಏನು ಅಂದರೆ ಇಟ್ ಈಸ್ ಅ ಶಿಫ್ಟ್ ಪ್ಲಸ್ ಡಿಲೀಟ್. ನೀವು ಶಿಫ್ಟ್ ಪ್ಲಸ್ ಡಿಲೀಟ್ನ ಕ್ಲಿಕ್ ಮಾಡಿದರೆ ಆ ಫೈಲ್ ವಿಲ್ ಡಿಲೀಟ್ ಪರ್ಮನೆಂಟ್ಲಿ ವಿತೌಟ್ ಗೋಯಿಂಗ್ ಟು ಅ ರೀಸೈಕ್ಲಿಂಗ್ ಬೀನ್ಗೆ ಹೋಗದೆ ಅದು ಪರ್ಮನೆಂಟಾಗಿ ಫೈಲು ಡಿಲೀಟ್ ಆಗುತ್ತೆ. ವಿಚ್ ಕಂಟ್ರೋಲ್ ಪ್ಯಾನಲ್ ಅಪ್ಲೆಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ಅ ಕಂಪ್ಯೂಟರ್. ಯಾವ ಕಂಟ್ರೋಲ್ ಪ್ಯಾನಲ್ ಇನ್ಫಾರ್ಮೇಷನ್ ಆಫ್ ಅ ಕಂಪ್ಯೂಟರ್ ಕೊಡುತ್ತೆ ಅಂದರೆ ಇಟ್ ಈಸ್ ಅ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ. ಸಿಸ್ಟಮ್ ಅಪ್ಲೆಟ್ ಇನ್ ದ ಕಂಟ್ರೋಲ್ ಪ್ಯಾನಲ್ ಪ್ರೊವೈಡ್ಸ್ ಅ ಇನ್ಫಾರ್ಮೇಷನ್ ಅಬೌಟ್ ದ ಕಂಪ್ಯೂಟರ್. ಇದೇನು ಮಾಡುತ್ತೆ, ಕಂಪ್ಯೂಟರ್ದು ಇನ್ಫಾರ್ಮೇಷನ್ ಕೊಡುತ್ತೆ, ಇನ್ಕ್ಲೂಡಿಂಗ್ OS ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಕೂಡ ಇದು ಇನ್ಫಾರ್ಮೇಷನ್ ಕೊಡುತ್ತೆ. ಸೊ ಇಟ್ ಈಸ್ ಅ ವಿಚ್ ಕಂಟ್ರೋಲ್ ಪ್ಯಾನಲ್ ಅಪ್ಲೆಟ್ ಗಿವ್ಸ್ ದ ಇನ್ಫಾರ್ಮೇಷನ್ ಆಫ್ ಅ ಕಂಪ್ಯೂಟರ್ ಅಂದರೆ ಇಟ್ ಈಸ್ ಅ ಸಿಸ್ಟಮ್ ಅಂಡ್ ಸೆಕ್ಯೂರಿಟಿ. ಡ್ಯಾಶ್ ಫಾರ್ಮೇಟ್ ವಾಸ್ ಡೆವಲಪ್ಡ್ ಜಾಯಿಂಟ್ಲಿ ಬೈ ಮೈಕ್ರೋಸಾಫ್ಟ್ ಅಂಡ್ IBM ಹ್ಯಾಸ್ ಅನ್ ಆಡಿಯೋ ಫೈಲ್ ಸ್ಟ್ಯಾಂಡರ್ಡ್ ಫಾರ್ ಸ್ಟೋರಿಂಗ್ ಅ ಡಿಜಿಟಲ್ ಆಡಿಯೋ ಆನ್ ಅ PC ಅಂತಂದರೆ .pdf, .wav, .tif, .text ಅಂತಂದರೆ PDF ಅನ್ನೋದೇನು, ಇದು ಟೆಕ್ಸ್ಟು ರಿಲೇಟೆಡ್ ಆಗಿರುತ್ತೆ, ಇದು ಕೂಡ ಟೆಕ್ಸ್ಟು. ಉಳಿದಿರೋದು ಇದು ವೇವ್ ಏನಾಗಿದೆ, ಇಟ್ ಈಸ್ ಅ ಆಡಿಯೋ. ಇಲ್ಲೇನು ಕೇಳಿದ್ದಾರೆ, ವಿಚ್ ಫಾರ್ಮೇಟ್ ವಾಸ್ ಡೆವಲಪ್ಡ್ ಬೈ ಅ ಮೈಕ್ರೋಸಾಫ್ಟ್ ಅಂಡ್ IBM ಆ್ಯಸ್ ಅ ಆಡಿಯೋ ಫೈಲ್. ಇದರಲ್ಲಿ ಆಡಿಯೋ ಫೈಲ್ ಯಾವುದು, ಇಟ್ ಈಸ್ ಅ .wav. ವಿಂಡೋಸ್ ಅಪ್ಲಿಕೇಶನ್ ಆಲ್ವೇಸ್ ಬಿಲಾಂಗ್ ಟು ದ. ವಿಂಡೋಸ್ ಅಪ್ಲಿಕೇಶನ್ ಯಾವುದಕ್ಕೆ ಬಿಲಾಂಗ್ ಆಗಿರುತ್ತೆ ಅಂದರೆ ಇಟ್ ಈಸ್ ಅ ಎಕ್ಸಿಕ್ಯೂಟೇಬಲ್ ಫೈಲ್. ಅನ್ ಎ ವಿಂಡೋ ಅಪ್ಲಿಕೇಶನ್ ಕ್ಯಾನ್ ಬಿ ಎಕ್ಸಿಕ್ಯೂಟೇಬಲ್ ಫೈಲ್. ಫಾರ್ ಎಕ್ಸಾಂಪಲ್ ಲೈಕ್ .exe. ಅರ್ಥ ಆಯ್ತಲ್ಲ, ವಿಂಡೋಸ್ ಅಪ್ಲಿಕೇಶನು ಫೈಲ್ ಎಕ್ಸ್ಟೆನ್ಷನ್ ಏನಾಗಿರುತ್ತೆ, .exe ಆಗಿರುತ್ತೆ. ಸೊ ವಿಂಡೋಸ್ ಅಪ್ಲಿಕೇಶನ್ ಆಲ್ವೇಸ್ ಬಿಲಾಂಗ್ ಟು ಅ ಎಕ್ಸಿಕ್ಯೂಟೇಬಲ್ ಫೈಲ್ ಇನ್ಕ್ಲೂಡಿಂಗ್ ದ ಆ್ಯಂಡ್ ಜನರಲಿ ಇಟ್ ರಿಲೈಸ್ ಆನ್ ಅ ಸಿಸ್ಟಮ್ ಸಾಫ್ಟ್ವೇರ್. ಅಂದರೆ ಇದೇನಾಗಿರುತ್ತೆ, ವಿಂಡೋಸ್ ಅಪ್ಲಿಕೇಶನ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದರೆ ಇಟ್ ಡಿಪೆಂಡ್ ಆನ್ ಅ ಸಿಸ್ಟಮ್ ಸಾಫ್ಟ್ವೇರ್ ಆ್ಯಂಡ್ ಆಪ್ರೇಟಿಂಗ್ ಸಿಸ್ಟಮ್. ಸಿಸ್ಟಮ್ ಸಾಫ್ಟ್ವೇರ್ ಮತ್ತು ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ ಡಿಪೆಂಡ್ ಆಗಿರುತ್ತೆ ಟು ಫಂಕ್ಷನ್. ಅರ್ಥ ಆಯ್ತಲ್ವ. ಸೊ ವಿಂಡೋಸ್ ಅಪ್ಲಿಕೇಶನ್ ಆಲ್ವೇಸ್ ಬಿಲಾಂಗ್ ಟು ದ ಎಕ್ಸಿಕ್ಯೂಟೇಬಲ್ ಫೈಲ್ಸ್. ಚೆಕ್ಕಿಂಗ್ ಆ್ಯಂಡ್ ಇಂಪ್ರೂವಿಂಗ್ ದ ಟೆಕ್ಸ್ಟ್ ಆಫ್ ಯುವರ್ ಡಾಕ್ಯುಮೆಂಟ್ ಈಸ್ ಅ ವೆರಿ ಸ್ಟ್ರಾಂಗ್ ಫೀಚರ್ ಆಫ್ ಅ MS ವರ್ಡ್ ಪ್ರೊಸೆಸರ್ ವಿಚ್ ಈಸ್ ಡನ್ ಬೈ ಗ್ರಾಮರ್, ಸ್ಪೆಲ್ ಚೆಕ್, ಥಿಸಾರಸ್, ಆಲ್ ಆಫ್ ದಿ ಅಬೋ. ಅಂದರೆ ಇಟ್ ಈಸ್ ಅ ಆಲ್ ಆಫ್ ದಿ ಅಬೋ. ನಾವು MS ವರ್ಡಲ್ಲಿ ಏನಾದರೂ ವರ್ಡ್ ಬರೆದಿರ್ತೀವಿ, ಅದನ್ನ ಇಂಪ್ರೂವ್ ಮತ್ತು ಚೆಕ್ ಮಾಡೋಕ್ಕೆ ಯಾವುದು ಫೀಚರ್ನ ಯೂಸ್ ಮಾಡ್ತೀವಿ ಅಂತಂದರೆ
ಅಲ್ಲಿ ಏನಿರುತ್ತೆ, ಅಲ್ಲಿ ಗ್ರಾಮರ್ ಕೂಡ ನಾವು ಚೆಕ್ ಮಾಡ್ಬೋದು, ಸ್ಪೆಲ್ ಚೆಕ್ ಕೂಡ ಮಾಡ್ಬೋದು, ಥಿಸಾರಸ್ ಕೂಡ ಮಾಡ್ಬೋದು. ಸೊ ಇಟ್ ಈಸ್ ಅ ಆಲ್ ಆಫ್ ದಿ ಅಬೋವ್. Files having a .docx as a file name extension can be opened in which application program ಅಂದರೆ .docx ಇದು ಯಾವುದ್ರ ಫೈಲ್ ಎಕ್ಸ್ಟೆನ್ಷನ್ ಆಗಿದೆ ಅಂದರೆ ಇಟ್ ಈಸ್ ಅ MS ವರ್ಡ್. Superscript in a MS Word can be achieved using a dash shortcut key. Superscript ಅಂದ್ರೇನು, ಮೇಲೆ ಬರಿತೀವಲ್ಲ x², ಈ ಥರ ಮೇಲೆ ಬರೆಯೋದಕ್ಕೆ ನಾವು ಸೂಪರ್ಸ್ಕ್ರಿಪ್ಟ್ ಅಂತ. ಸಬ್ಸ್ಕ್ರಿಪ್ಟ್ ಅಂದ್ರೇನು, ಕೆಳಗಡೆ ಬರ್ತೀವಿ H2O, H2SO4 ಈ ಥರ ಕೆಳಗೆ ಬರೆಯೋದಕ್ಕೆ ಸಬ್ಸ್ಕ್ರಿಪ್ಟ್ ಅಂತೀವಿ. ಸೂಪರ್ಸ್ಕ್ರಿಪ್ಟ್ ಅಂದರೆ ಈ ಥರ ಮೇಲೆ x² A² ಇದಕ್ಕೆ ನಾವು ಸೂಪರ್ಸ್ಕ್ರಿಪ್ಟ್ ಅಂತೀವಿ. ಸೂಪರ್ಸ್ಕ್ರಿಪ್ಟ್ ಅಪ್ಲೈ ಮಾಡೋದಕ್ಕೆ ಶಾರ್ಟ್ಕಟ್ ಕೀ ಏನಂತ ಕೇಳಿದ್ದಾರೆ. ಇಟ್ ಈಸ್ ಅ Ctrl+Shift++. ಸೂಪರ್ಸ್ಕ್ರಿಪ್ಟ್ ಶಾರ್ಟ್ಕಟ್ ಕೀ ಏನು, Ctrl+Shift++. ನೆಕ್ಸ್ಟು ಸಬ್ಸ್ಕ್ರಿಪ್ಟ್ ಶಾರ್ಟ್ಕಟ್ ಕೀ ಏನು ಅಂತಂದರೆ ಇಟ್ ಈಸ್ ಅ Ctrl++. ಸಾರಿ ಇಲ್ಲಿ ಇಲ್ಲ, ಏನದ್ರದ್ದು ಅಂದರೆ ನೆಕ್ಸ್ಟ್ ಕ್ವಶನ್ ಇದೆ, ಅಲ್ಲಿ ನೋಡೋಣ. ಸೂಪರ್ಸ್ಕ್ರಿಪ್ಟು ಶಾರ್ಟ್ಕಟ್ ಕೀ ಏನು, Ctrl+Shift++. ನೆಕ್ಸ್ಟು ವಾಟ್ ಈಸ್ ದ ಶಾರ್ಟ್ಕಟ್ ಕೀ ಟು ಅಪ್ಲೈ ಎ ಸಬ್ಸ್ಕ್ರಿಪ್ಟ್, ಹೇಳಿದ್ನಲ್ಲ ಕೆಳಗಡೆ ಬರೆಯೋದಕ್ಕೆ H2O ಈ ಥರಕ್ಕೆ ನಾವು ಸಬ್ಸ್ಕ್ರಿಪ್ಟ್ ಅಂತೀವಿ. ಇದಕ್ಕೆ ಶಾರ್ಟ್ಕಟ್ ಕೀ ಏನು ಅಂತಂದರೆ ಇಟ್ ಈಸ್ ಅ Ctrl+ ಈಸ್ ದ ಶಾರ್ಟ್ಕಟ್ ಕೀ ಟು ಅಪ್ಲೈ ಎ ಸಬ್ಸ್ಕ್ರಿಪ್ಟ್. ನೋಡಿ, ಒಂದೇ ಪೇಪರಲ್ಲಿ ಎರಡು ಕೇಳಿದ್ದಾರೆ, ಸಬ್ಸ್ಕ್ರಿಪ್ಟು ಮತ್ತು ಸೂಪರ್ಸ್ಕ್ರಿಪ್ಟ್. ಸೊ ಪ್ರತಿ ಬಾರಿ ಶಾರ್ಟ್ಕಟ್ ಕೀಸ್ ಮೇಲೆ 3 to 4 ಕ್ವಶನ್ಸ್ ಬಂದೇ ಬರ್ತವೆ. ಸೊ ಸಬ್ಸ್ಕ್ರಿಪ್ಟ್ದು ಏನು, ಸಬ್ಸ್ಕ್ರಿಪ್ಟ್ದು Ctrl+ ಸೂಪರ್ಸ್ಕ್ರಿಪ್ಟ್ದು Ctrl+Shift++. Which shortcut key is used to select all the text in a MS document? MS Word ಅಲ್ಲಿ ಸೆಲೆಕ್ಟ್ ಮಾಡೋದಕ್ಕೆ ಯಾವ ಶಾರ್ಟ್ಕಟ್ ಕೀನ ಯೂಸ್ ಮಾಡ್ತೀವಿ ಅಂದರೆ ಇಟ್ ಈಸ್ ಅ Ctrl+A. Ctrl+A is used to select all the text in a document. Ctrl+A ಅಂತಂದರೆ ಇಟ್ ಈಸ್ used to save the document. Ctrl+L ಅಂದರೆ ಲೆಫ್ಟ್ ಅಲಿಗನ್, Ctrl+V ಅಂದರೆ ಪೇಸ್ಟ್. ಅರ್ಥ ಆಯ್ತಲ್ವಾ? ದ ಮೋಸ್ಟ್ ಸೂಟೇಬಲ್ ಚಾರ್ಟ್ ಟೈಪ್ ಇನ್ ಎಕ್ಸೆಲ್ ಫಾರ್ ಶೋಯಿಂಗ್ ಅ ಟ್ರೆಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಈಸ್. ಯಾವ ಶಾರ್ಟ್ಕಟ್ ಅಂದರೆ ಯಾವ ಚಾರ್ಟ್ನ ಯೂಸ್ ಮಾಡಿ MS ಎಕ್ಸೆಲಲ್ಲಿ ಟ್ರೆಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ನ ಶೋ ಮಾಡ್ತೀವಿ ಅಂದರೆ ಇಟ್ ಈಸ್ ಅ ಲೈನ್ ಚಾರ್ಟ್. ಈ ರೀತಿ ಲೈನ್ ಚಾರ್ಟ್ನ ಯೂಸ್ ಮಾಡಿ ನಾವು ವಿಲ್ ಶೋ ಟ್ರೆಂಡ್ಸ್ ಓವರ್ ಅ ಪೀರಿಯಡ್ ಆಫ್ ಅ ಟೈಮ್. ಸೊ ಇಟ್ ಈಸ್ ಅ ಲೈನ್ ಚಾರ್ಟ್. ವಿಚ್ ಈಸ್ ದ ವರ್ಲ್ಡ್ಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಈ ಸ್ಪ್ರೆಡ್ಶೀಟ್ ಪ್ರೋಗ್ರಾಮ್ ಬೌಂಡೆಡ್ ಇನ್ ಅ MS ಆಫೀಸ್ ಸೂಟ್ ಅಂತಂದರೆ ಇಟ್ ಈಸ್ ಅ MS ಎಕ್ಸೆಲ್. MS ಎಕ್ಸೆಲ್ ಏನಾಗಿದೆ, ಇಟ್ ಈಸ್ ಅ ಈ ಸ್ಪ್ರೆಡ್ಶೀಟ್. MS ವರ್ಡ್ ಡಾಕ್ಯುಮೆಂಟ್. MS ಪವರ್ ಪಾಯಿಂಟ್ ಏನಾಗಿದೆ, ಇಟ್ ಈಸ್ ಅ ಪ್ರೆಸೆಂಟೇಷನ್. ಇಟ್ ಈಸ್ ಅ ಡಾಕ್ಯುಮೆಂಟ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಕಾಲಮ್ ವಿಡ್ತ್ ಇನ್ MS ಎಕ್ಸೆಲ್? MS ಎಕ್ಸೆಲಲ್ಲಿ ಮ್ಯಾಕ್ಸಿಮಮ್ ಕಾಲಮ್ ವಿಡ್ತ್ ಏನು ಅಂದರೆ ಇಟ್ ಈಸ್ ಅ 255. ಐಡೆಂಟಿಫೈ ದ ಫಂಕ್ಷನ್ ವಿಚ್ ಈಸ್ ನಾಟ್ ಅ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಇನ್ MS ಎಕ್ಸೆಲ್. ಕೊಟ್ಟಿರೋದ್ರಲ್ಲಿ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಯಾವುದು ಅಲ್ಲ ಅಂತ ಕೇಳಿದ್ದಾರೆ. ಆವ್ರೇಜ್, ವೇರಿಯನ್ಸ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ಸ್ಕ್ವೇರ್ ರೂಟ್. ಯಾವುದು ಅಲ್ಲ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ನು ಅಂತಂದರೆ ಇಟ್ ಈಸ್ ಅ ಸ್ಕ್ವೇರ್ ರೂಟ್ ಅಲ್ಲ. ಆವ್ರೇಜ್ ಹೌದು, ವೇರಿಯನ್ಸ್ ಹೌದು, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಹೌದು. ಬಟ್
ಸ್ಕ್ವೇರ್ ರೂಟ್ ಏನಾಗಿದೆ, ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್. ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್ ಆಗಿದೆ ಇದು. ಇವೆಲ್ಲ ಏನಾಗಿದೆ, ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್. ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ ಯಾವುದು ಅಂದರೆ ಆವ್ರೇಜ್, ಮೀಡಿಯಮ್, ಮೋಡ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವೇರಿಯನ್ಸ್, ಕೌಂಟ್, ಇವೆಲ್ಲ ಏನು ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್. ನೆಕ್ಸ್ಟು ಮ್ಯಾಥಮೆಟಿಕಲ್ ಫಂಕ್ಷನ್ ಅಂದರೆ ಸಮ್, ಆವ್ರೇಜ್, ಮಿನಿಮಮ್, ಮ್ಯಾಕ್ಸಿಮಮ್, ಸ್ಕ್ವೇರ್ ರೂಟ್, ಇವೆಲ್ಲ ಏನು ಮ್ಯಾಥಮೆಟಿಕಲ್ ಫಂಕ್ಷನ್. ಅರ್ಥ ಆಯ್ತಲ್ವಾ? ಸ್ಕ್ವೇರ್ ರೂಟ್ ಈಸ್ ನಾಟ್ ಅ ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್, ಇಟ್ ಈಸ್ ಅ ಮ್ಯಾಥಮೆಟಿಕಲ್ ಫಂಕ್ಷನ್. ಹೂ ಓನ್ಸ್ ದ ಇಂಟರ್ನೆಟ್? ಇಂಟರ್ನೆಟ್ನ ಯಾರು ಓನ್ ಮಾಡ್ತಾರೆ? IBM, ಆ್ಯಪಲ್, US ಗೌರ್ನಮೆಂಟ್. ನನ್ ಆಫ್ ದಿ ಅಬೋವ್ ಅಂದರೆ ಇಟ್ ಈಸ್ ಅ ನನ್ ಆಫ್ ದಿ ಅಬೋವ್, ಬಿಕಾಸ್ ದ ಇಂಟರ್ನೆಟ್ ಈಸ್ ನಾಟ್ ಓನ್ಡ್ ಬೈ ಎನಿ ಸಿಂಗಲ್ ಎಂಟಿಟಿ ಆರ್ ಅ ಪರ್ಸನ್. ಅಥವಾ ಗೌರ್ಮೆಂಟ್ ಕೂಡ ಇದನ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಎಂಟೈರ್ ಇಂಟರ್ನೆಟ್. ಸೊ ಗೌರ್ನಮೆಂಟ್ ಡು ನಾಟ್ ಓನ್ ಬೈ ಎನಿ ಒನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಒನ್ ಆಫ್ ದ 4 ಕಾಂಪೊನೆಂಟ್ಸ್ ಆಫ್ ದ URL? ಯಾವುದು ಕೆಳಗೆ ಕೊಟ್ಟಿರೋ ಆಪ್ಷನಲ್ಲಿ ಕಾಂಪೊನೆಂಟ್ಸ್ ಆಫ್ ಅ URL ಅಲ್ಲ ಅಂತ ಕೇಳಿದ್ದಾರೆ. ವೆಬ್ ಪ್ರೋಟೋಕಾಲ್, ನೇಮ್ ಆಫ್ ಅ ವೆಬ್ ಸರ್ವರ್, ನೇಮ್ ಆಫ್ ಅ ಬ್ರೌಸರ್, ನೇಮ್ ಆಫ್ ಅ ಡೈರೆಕ್ಟ್ರಿ ಅಥವಾ ಫೈಲ್ ಆನ್ ಅ ವೆಬ್ ಸರ್ವರ್ ಅಂದರೆ ಇಟ್ ಈಸ್ ಅ ನೇಮ್ ಆಫ್ ಅ ಬ್ರೌಸರ್. ವೆಬ್ ಪ್ರೋಟೋಕಾಲ್ ಹೌದು. ವೆಬ್ ಪ್ರೋಟೋಕಾಲ್ ಈಸ್ ಅ ಫಂಡಮೆಂಟಲ್ ಕಾಂಪೊನೆಂಟ್ ಆಫ್ ಅ URL. URLದು ಫಂಡಮೆಂಟಲ್ ಕಾಂಪೊನೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ವೆಬ್ ಪ್ರೋಟೋಕಾಲ್ಗೆ ಯಾವುದು ಅಂದರೆ HTTP ಆಗಿರ್ಬೋದು, HTTPS, FTP ಆಗಿರ್ಬೋದು. ಇವೆಲ್ಲ ವೆಬ್ ಪ್ರೋಟೋಕಾಲಿಗೆ ಎಕ್ಸಾಂಪಲ್. ನೆಕ್ಸ್ಟ್ ನೇಮ್ ಆಫ್ ದ ವೆಬ್ ಸರ್ವರ್. ಎಸ್, ದ ಡೊಮೈನ್ ನೇಮ್ ಇಸ್ ದ ಪಾರ್ಟ್ ಆಫ್ ಅ the domain name is the part of the URL that identifies the web server. ಇದೇನು ಮಾಡುತ್ತೆ? ಇಟ್ ಐಡೆಂಟಿಫೈಸ್ ದ ವೆಬ್ ಸರ್ವರ್. ಎಕ್ಸಾಂಪಲ್ ಏನು? ನೇಮ್ ಆಫ್ ದ ವೆಬ್ ಸರ್ವರ್ ಅಂದರೆ google.com ಅಂತ ಫಾರ್ ಎಕ್ಸಾಂಪಲ್. google.com ಈ ರೀತಿ ಹೇಳ್ತೀವಲ್ಲ, example.com, ಈ ರೀತಿಗೆ ನಾವು ನೇಮ್ ಆಫ್ ಅ ವೆಬ್ ಸರ್ವರ್ ಅಂತ ಕರಿತೀವಿ. ಇಟ್ ಈಸ್ ಆಲ್ಸೋ ಅ ಕಾಂಪೊನೆಂಟ್ ಆಫ್ ಅ URL ಬಟ್ ನಾಟ್ ದ ನೇಮ್ ಆಫ್ ಅ ಬ್ರೌಸರ್. ನೇಮ್ ಆಫ್ ಅ ಬ್ರೌಸರ್ ಈಸ್ ನಾಟ್ ಅ ಕಾಂಪೊನೆಂಟ್ ಆಫ್ ಅ URL. ನೆಕ್ಸ್ಟು ನೇಮ್ ಆಫ್ ಅ ಫೈಲ್ ಆನ್ ದ ವೆಬ್ ಸರ್ವರ್. ಇನ್ URL ಡೈರೆಕ್ಟ್ರಿ ಅಥವಾ ಫೈಲ್ ಆನ್ ದ ವೆಬ್ ಸರ್ವರ್ ಈಸ್ ಅ ಪಾರ್ಟ್ ಆಫ್ ಅ ಪಾತ್ ಕಾಂಪೊನೆಂಟ್. ಇದೇನಾಗಿದೆ? ಪಾತ್ ಆಫ್ ಅ ಕಾಂಪೊನೆಂಟ್ ಆಗಿದೆ. ಅರ್ಥ ಆಯ್ತಲ್ಲ? ವೆಬ್ ಪ್ರೋಟೋಕಾಲ್ ಅಂದರೆ HTTP, FTPL ಈ ರೀತಿಗೆ ನಾವು ವೆಬ್ ಪ್ರೋಟೋಕಾಲ್ ಅಂತೀವಿ. ನೇಮ್ ಆಫ್ ಅ ವೆಬ್ ಸರ್ವರ್ ಅಂದರೆ google.com, example.com ಅಂತೀವಲ್ಲ ಇವು. ನೆಕ್ಸ್ಟು ವಾಟ್ ಆರ್ ದ 4 ಕಾಂಪೊನೆಂಟ್ಸ್ ಆಫ್ ದ URL ಅಂದರೆ ಫೋರ್ ಕಾಂಪೊನೆಂಟ್ಸ್ ಯಾವುವು ಅಂತಂದರೆ ಫಸ್ಟ್ ಒನ್ ವೆಬ್ ಪ್ರೋಟೋಕಾಲ್, ನೆಕ್ಸ್ಟು ದ ನೇಮ್ ಆಫ್ ಅ ವೆಬ್ ಸರ್ವರ್, ನೆಕ್ಸ್ಟು ಪಾತ್ ಅಂತ ಬರುತ್ತೆ. ಈ ಪಾತ್ನೇ ನೇಮ್ ಆಫ್ ಅ ಡೈರೆಕ್ಟ್ರಿ ಅಥವಾ ಫೈಲ್ ಆನ್ ದ ವೆಬ್ ಸರ್ವರ್ದು ಪಾರ್ಟ್ ಆಗಿದೆ. ಅರ್ಥ ಆಯ್ತಲ್ವಾ? ವಿಚ್ ಟೈಪ್ ಆಫ್ ಅ ನೆಟ್ವರ್ಕ್ ಆ್ಯಸ್ ಅ ಲೋಯೆಸ್ಟ್ ಎರರ್?
ಯಾವ ನೆಟ್ವರ್ಕಲ್ಲಿ ಲೋಯೆಸ್ಟ್ ಎರರ್ ಇರುತ್ತೆ ಅಂತ ಕೇಳಿದ್ದಾರೆ. ಲ್ಯಾನ್, ಮ್ಯಾನ್, ವ್ಯಾನ್, ನನ್ ಆಫ್ ದಿ ಅಬೋ ಅಂದರೆ ಇಟ್ ಈಸ್ ಅ ಲ್ಯಾನ್. ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕಲ್ಲಿ ಲೋಯೆಸ್ಟ್ ಎರರ್ ಕಂಪೇರ್ ಟು ದ ಅದರ್ ನೆಟ್ವರ್ಕಿಗೆ ಕಂಪೇರ್ ಮಾಡಿದರೆ ಲ್ಯಾನಲ್ಲಿ ಲೋಯೆಸ್ಟ್ ಎರರ್ ಇರುತ್ತೆ. ನೆಕ್ಸ್ಟ್ ಯಾವುದರಲ್ಲಿ ಹೈಯರ್ ಎರರ್ ಇರುತ್ತೆ ಅಂದರೆ ಜಾಸ್ತಿ ಮೋರ್ ಎರರ್ ಎಲ್ಲಿರುತ್ತೆ ಅಂದರೆ ಇಟ್ ಈಸ್ ಇನ್ ಅ ವ್ಯಾನಲ್ಲಿ ಹೈಯರ್ ಎರರ್ ಇರುತ್ತೆ. ಇಲ್ಲಿ ಲೋಯೆಸ್ಟ್ ಎರರ್ ಇರುತ್ತೆ. ನೆಕ್ಸ್ಟ್ ಲ್ಯಾನ್ ಅಂದರೆ ಏನು? ಲ್ಯಾನ್ is designed for a smaller areas. It ಲೈಕ್ ಹೋಮ್ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಇಲ್ಲಿ ನೆಟ್ವರ್ಕ್ ಅದು ಕನೆಕ್ಟ್ ಮಾಡುತ್ತೆ ಸ್ಮಾಲರ್ ಏರಿಯಾದಲ್ಲಿ. ನೆಕ್ಸ್ಟ್ ಮ್ಯಾನ್ ಅಂದ್ರೆ ಏನು? ಇಟ್ ಕವರ್ಸ್ ಅ ಲಾರ್ಜ್ ಏರಿಯಾಸ್ ಲೈಕ್ ಸಿಟೀಸ್ ಆಗಿರ್ಬೋದು, ಕಂಟ್ರೀಸ್ ಆಗಿರ್ಬೋದು. ಈ ರೀತಿ ಮ್ಯಾನು ನೆಟ್ವರ್ಕ್ನ ಕನೆಕ್ಟ್ ಮಾಡುತ್ತೆ. ಸೊ ಲೋಯೆಸ್ಟ್ ಎರರ್ ಯಾವುದು? ಲ್ಯಾನ್. ಹೈಯೆಸ್ಟ್ ಎರರು ವ್ಯಾನ್. Range of a frequency available for the data transmission in a network is called data rate, amplitude, bandwidth, phase ಅಂದರೆ it is a bandwidth. ಏನಿದು ಬ್ಯಾಂಡ್ವಿಡ್ತ್ ಅಂದರೆ ಮ್ಯಾಕ್ಸಿಮಮ್ ರೇಟ್ ಅಟ್ ವಿಚ್ ಡಾಟಾ ಕ್ಯಾನ್ ಬಿ ಟ್ರಾನ್ಸ್ಫರ್ಡ್ ಓವರ್ ಅ ಕಮ್ಯುನಿಕೇಷನ್ ಲಿಂಕ್. ಬ್ಯಾಂಡ್ವಿಡ್ತ್ ಏನು ಮಾಡುತ್ತೆ ಇದು? ಇಟ್ ಡಿಟರ್ಮೈನ್ಸ್ ಹೌ ಮಚ್ ಡಾಟಾ ಕ್ಯಾನ್ ಬಿ ಟ್ರಾನ್ಸ್ಮಿಟೆಡ್. ಅಂದರೆ ಎಷ್ಟು ಡಾಟಾ ಟ್ರಾನ್ಸ್ ಮಾಡಬೇಕು ಓವರ್ ಅ ನೆಟ್ವರ್ಕಿನ ಗಿವನ್ ಅಮೌಂಟಲ್ಲಿ ಎಷ್ಟು ಡಾಟಾ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನ ಇದು ಡಿಟರ್ಮೈನ್ ಮಾಡುತ್ತೆ. ಇಟ್ ಈಸ್ ಅ ಬ್ಯಾಂಡ್ವಿಡ್ತ್. ಆ್ಯಂಡ್ ಇಮೇಲ್ ಅಡ್ರೆಸ್ಸಸ್ ಇನ್ಕ್ಲೂಡ್. ಇಮೇಲ್ ಅಡ್ರೆಸ್ ಏನೇನು ಇನ್ಕ್ಲೂಡ್ ಆಗಿರುತ್ತೆ? ಯೂಸರ್ ನೇಮ್ ಮತ್ತು ಡೊಮೈನ್ ನೇಮ್. ಬಟ್ ಯೂಸರ್ ನೇಮ್ ಫಾಲೋಡ್ ಡೊಮೈನ್ ನೇಮ ಅಥವಾ ಡೊಮೈನ್ ನೇಮ್ ಫಾಲೋಡ್ ಯೂಸರ್ ನೇಮ? ಇಟ್ ಈಸ್ ಅ ಯೂಸರ್ ನೇಮ್ ಫಾಲೋಡ್ ಬೈ ದ ಡೊಮೈನ್ ನೇಮ್. Unwanted repetitious messages such as a unsolicited blank email is known as spam. Inbox, thrush, outbox ಅಂದರೆ it is a ಸ್ಪ್ಯಾಮ್. ಎಲ್ಲಿ ಇರುತ್ತೆ ಅನ್ವಾಂಟ್ ಮೆಸೇಜಸ್ ಅಂದರೆ ಸ್ಪ್ಯಾಮಲ್ಲಿ ಇರುತ್ತೆ. ನಾವೇನಂತ ಕರಿತೀವಿ ಅದನ್ನ? ಸ್ಪ್ಯಾಮ್. ನೆಕ್ಸ್ಟು ಥ್ರಶ್ ಅಂದ್ರೇನು? ಟೆಂಪ್ರವರಿ ಸ್ಟೋರೇಜ್ ಏರಿಯಾ ವೆನ್ ಯು ಡಿಲೀಟ್ ಅ ಫೈಲ್. ಅಂದರೆ ನೀವು ಯಾವಾಗ ಇಮೇಲ್ಸ್ ಆಗಿರ್ಬೋದು ಅವನ್ನ ಡಿಲೀಟ್ ಮಾಡ್ತಿರಲ್ಲ, ಅವು ಟೆಂಪ್ರವರಿ ಆಗಿ ಸ್ಟೋರೇಜ್ ಆಗಿರುತ್ತೆ. ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಥ್ರಶ್. ನೆಕ್ಸ್ಟ್ ಔಟ್ಬಾಕ್ಸ್ ಅಂತಂದರೆ ನೀವೇನು ಇಮೇಲ್ನ ಸೆಂಡ್ ಮಾಡಿರ್ತೀರಲ್ಲ, ನೀವು ಯಾವ್ಯಾವ ಮೇಲ್ಸ್ನ ಸೆಂಡ್ ಮಾಡಿರ್ತೀರ ಅವು ಎಲ್ಲಿ ಸ್ಟೋರ್ ಆಗಿರುತ್ತೆ ಅಂದರೆ ಇನ್ಬಾಕ್ಸಲ್ಲಿ ಆಗಿರುತ್ತೆ. ಔಟ್ಬಾಕ್ಸಲ್ಲಿ ಆಗಿರುತ್ತೆ. ಇನ್ಬಾಕ್ಸ್ ಅಂದರೆ ನಿಮಗೆ ಬಂದಿರೋ ಇಮೇಲ್ಸ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಇನ್ ಅ ಇಮೇಲ್? ಇಮೇಲಲ್ಲಿ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡ್ತಾರೆ? HTTP, ಟೆಲ್ನೆಟ್, FTP, FMTP ಅಂದರೆ ಇಟ್ ಈಸ್ ಅ SMTP. ಅಂದರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಈಸ್ ಯೂಸ್ಡ್ ಫಾರ್ ಸೆಂಡಿಂಗ್ ಅ ಮೇಲ್ ಬಿಟ್ವೀನ್ ಅ ಸರ್ವರ್ಸ್. ಇಮೇಲಲ್ಲಿ ಯಾವ ಪ್ರೋಟೋಕಾಲ್ನ ಯೂಸ್ ಮಾಡ್ತಾರೆ ಅಂದರೆ SMTP. ಬಟ್ ಕೊಟ್ಟಿರೋ ಆಪ್ಷನಲ್ಲಿ SMTP ಇಲ್ಲ. ಸೊ ಇಮೇಲಲ್ಲಿ ಯಾವುದು ಪ್ರೋಟೋಕಾಲ್ ಯೂಸ್ ಮಾಡ್ತಾರೆ ಅಂದರೆ ಇಟ್ ಈಸ್ ಅ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. The option to save an unfinished email without sending it is called. ನಾವೇನಾದರೂ ಮೆಸೇಜ್ ಅಥವಾ ಇಮೇಲ್ ಸೆಂಡ್ ಮಾಡಬೇಕಾದ್ರೆ ಅವ್ರಿಗೆ ಸೆಂಡ್ ಮಾಡೋಕ್ಕಿಂತ ಮುಂಚೆ ಅದನ್ನ ಸೇವ್ ಮಾಡದೆ ಹಾಗೆ ಉಳಿಸ್ಕೊಂಡಿರ್ತೀವಿ. ಅದನ್ನು ನಾವು ಏನಂತ ಕರಿತೀವಿ? ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಸೇವ್ ಆ್ಯಸ್ ಅ ಡ್ರಾಫ್ಟ್. ಎಲ್ಲಿರುತ್ತೆ ಅದು? ಸೇವ್ ಆ್ಯಸ್ ಅ ಡ್ರಾಫ್ಟಲ್ಲಿ ಇರುತ್ತೆ. What is the term that refers to apply a special effect to introduce a
ಸ್ಲೈಡ್ಸ್. ಯಾವ ಎಫೆಕ್ಟು? ಟ್ರಾನ್ಸ್ಮಿಷನ್, ಟ್ರಾನ್ಸ್ಲೇಷನ್, ಟ್ರಾನ್ಸಿಷನ್, ಟ್ರಾನ್ಸ್ಕ್ರಿಪ್ಷನ್ ಅಂತಂದರೆ ಇಟ್ ಈಸ್ ಅ ಟ್ರಾನ್ಸಿಷನ್. ಇದೇನಿದು? ಇಟ್ ಈಸ್ ಅ ಎಫೆಕ್ಟ್ಸ್. ಅಂದರೆ ಮೂವಿಂಗ್ ಆಬ್ಜೆಕ್ಟ್ನ ಇದು ಈ ಥರ ಸ್ಲೈಡ್ಸ್ ಈ ಥರ ಬರೋದು, ಈ ಥರ ಹೋಗೋದು ಮಾಡುತ್ತಲ್ಲ, ಇಟ್ ಈಸ್ ಕಾಲ್ಡ್ ಆಸ್ ಅ ಟ್ರಾನ್ಸಿಷನ್. ವಾಟ್ ಈಸ್ ದ ಟರ್ಮ್ ದಟ್ ರೆಫರ್ಸ್ ಟು ಅಪ್ಲೈ ಎ ಸ್ಪೆಷಲ್ ಎಫೆಕ್ಟ್ ಟು ಇಂಟ್ರೊಡ್ಯೂಸ್ ಅ ಸ್ಲೈಡ್ಸ್? ಆಯ್ತಲ್ಲ, ಸಾರಿ ಕ್ವಶನ್ ರಿಪೀಟ್ ಆಗಿದೆ ಇಲ್ಲಿ. ಟು ಯೂಸ್ ದ ಎಕ್ಸಾಕ್ಟ್ ಸೇಮ್ ಫಾಂಟ್ ಟೈಪ್, size and a color in a title of all slides in a PowerPoint presentation, you will use ಸೇಮ್ ಫಾಂಟ್ ಟೈಪು, ಸೈಜು, ಕಲರು ಬರಬೇಕಂದ್ರೆ ನಾವು ಪವರ್ ಪಾಯಿಂಟಲ್ಲಿ ಏನು ಯೂಸ್ ಮಾಡ್ತೀವಿ? ಯೂಸ್ ಸ್ಲೈಡ್ ಸಾರ್ಟರ್, ಯೂಸ್ ಫೈಲ್ ಮಾಸ್ಟರ್, ಯೂಸ್ ಸ್ಲೈಡ್ ಮಾಸ್ಟರ್, ನನ್ ಆಫ್ ದಿ ಅಬೌವ್ ಅಂದರೆ ಇಟ್ ಈಸ್ ಅ ಸ್ಲೈಡ್ ಮಾಸ್ಟರ್. ಸ್ಲೈಡ್ ಮಾಸ್ಟರ್ನ ಯೂಸ್ ಮಾಡ್ತೀವಿ. ಆನ್ ದ ಸ್ಲೈಡ್ ಮಾಸ್ಟರ್ ಟ್ಯಾಬ್ ಕ್ಲಿಕ್ ದ ಫಾಂಟ್. ಸ್ಲೈಡ್ ಮಾಸ್ಟರ್ ಟ್ಯಾಬಿಗೆ ಹೋಗಿ ನಾವು ಫಾಂಟ್ಸ್ನ ಕ್ಲಿಕ್ ಮಾಡಿದರೆ ಫಾಂಟ್ಸ್ ಡ್ರಾಪ್ ಡೌನ್ ಮೆನು, ಸೆಲೆಕ್ಟ್ ದ ಫಾಂಟ್ ಯು ವಾಂಟ್ ಟು ಯೂಸ್ ಫಾರ್ ಆಲ್ ಸ್ಲೈಡ್ಸ್ ಇನ್ ಅ ಪ್ರೆಸೆಂಟೇಷನ್. ಅಂದರೆ ಸ್ಲೈಡ್ ಮಾಸ್ಟರ್ ಟ್ಯಾಬಿಗೆ ಹೋಗಿ ಅಲ್ಲಿ ಫಾಂಟ್ ಡ್ರಾಪ್ ಡೌನ್ ಮೆನುನ ಸೆಲೆಕ್ಟ್ ಮಾಡಬೇಕು. ಅಲ್ಲಿ ನಿಮಗೆ ಯಾವ ಫಾಂಟ್ ಸೈಜ್ ಬೇಕು ಎಲ್ಲ ಸ್ಲೈಡ್ಗೂ ಅಪ್ಲೈ ಮಾಡೋಕ್ಕೆ ಅಂತ ಫಾಂಟ್ ಸೈಜ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಈ ರೀತಿ ನಾವು ಸ್ಲೈಡ್ ಮಾಸ್ಟರಿಗೆ ಹೋಗಿ ಸೆಲೆಕ್ಟ್ ಮಾಡಿಕೊಂಡ್ರೆ ವಿ ಕ್ಯಾನ್ ಯೂಸ್ ದ ಎಕ್ಸಾಕ್ಟ್ ಫಾಂಟ್, ಸೇಮ್ ಫಾಂಟ್ ಟೈಪ್, ಸೈಜ್ ಅಂಡ್ ಅ ಕಲರ್ ಇನ್ ಅ ಟೈಟಲ್ ಆಫ್ ಆಲ್ ಸ್ಲೈಡ್ಸ್ ಇನ್ ಅ ಪವರ್ ಪಾಯಿಂಟ್ ಪ್ರೆಸೆಂಟೇಷನ್. ಎಲ್ಲಿ ಸಿಗುತ್ತೆ ಸೇಮ್ ಫಾಂಟ್ ಸೈಜು ಕಲರು ಅಂದರೆ ಇನ್ ಅ ಸ್ಲೈಡ್ ಮಾಸ್ಟರ್. ವಿಚ್ ಆಫ್ ದ ಫಾಲೋಯಿಂಗ್ ಪವರ್ ಪಾಯಿಂಟ್ ಫೀಚರ್ ಅಲೋಸ್ ಯು ಟು ಅಪ್ಲೈ ಅ ಮೋಷನ್ ಎಫೆಕ್ಟ್ಸ್ ಟು ಡಿಫ್ರೆಂಟ್ ಹೆಟ್ರೋಜಿನಿಯಸ್ ಆಬ್ಜೆಕ್ಟ್ಸ್ ಆಫ್ ಅ ಸ್ಲೈಡ್ ಅಂತಂದರೆ ಹ್ಯಾಂಡ್ ಮಾಸ್ಟರ್, ಹ್ಯಾಂಡ್ಔಟ್ ಮಾಸ್ಟರ್, ಸ್ಲೈಡ್ ಶೋ, ಆ್ಯನಿಮೇಷನ್ ಸ್ಕೀಮ್. ಆ್ಯನಿಮೇಷನ್ ಆಬ್ಜೆಕ್ಟ್ ಅಂದರೆ ಇಟ್ ಈಸ್ ಅ ಆ್ಯನಿಮೇಷನ್ ಸ್ಕೀಮ್. ಆ್ಯನಿಮೇಷನ್ ಫೀಚರ್ ಈಸ್ ಟು ಅಪ್ಲೈ ಎ ಎಫೆಕ್ಟ್ಸ್ ಟು ಅ ಇಂಡಿವಿಜುವಲ್ ಆಬ್ಜೆಕ್ಟ್ ಆಫ್ ದ ಗ್ರೂಪ್ ಆಫ್ ಅ ಆಬ್ಜೆಕ್ಟ್. ಇದೇನು ಮಾಡುತ್ತೆ? ಆ್ಯನಿಮೇಷನು ಅಪ್ಲೈ ಎಫೆಕ್ಟ್ಸ್ ಟು ದ ಇಂಡಿವಿಜುವಲ್ ಆಬ್ಜೆಕ್ಟ್ ಆಗಿರ್ಬೋದು ಅಥವಾ ಗ್ರೂಪ್ ಆಫ್ ಆಬ್ಜೆಕ್ಟಿಗೆ ಇದು ಆ್ಯನಿಮೇಷನ್ನು ನಾವು ಅಪ್ಲೈ ಮಾಡ್ಬೋದು. ರಾಷ್ಟ್ರೀಯತೆ ನುಡಿಯಲ್ಲಿ ಯಾವ ರೀತಿ ಬರಿತೀವಿ ಅಂತಂದರೆ ರ ಅಂದ್ರೇನು? ಆರ್ ಕ್ಯಾಪಿಟಲ್ ಅಂದರೆ ದೊಡ್ಡ ರ ಇದೆ, ಕ್ಯಾಪಿಟಲ್ ಎ ಎಲ್ಲಿದೆ? ಇವೆರಡು ಕ್ಯಾನ್ಸಲ್ ಆಯಿತು. ಆರ್ ಕ್ಯಾಪಿಟಲ್ ಎ ಎರಡು ಹತ್ರ ಇದೆ. ನೆಕ್ಸ್ಟು ರಾಷ್ಟ್ರೀಯತೆ ಅಂದರೆ ಎಕ್ಸ್ ಬರಬೇಕು, ಅಂದರೆ ಸ್ಮಾಲ್ ಎಕ್ಸ್. ಸ್ಮಾಲ್ ಎಕ್ಸ್ ಎಲ್ಲಿದೆ? ಆಪ್ಷನ್ 1ನಲ್ಲಿದೆ. ಇಲ್ಲಿ ಒತ್ತಿದೆ ಅಲ್ಲ, ಸೊ ನಾವು ಸ್ಮಾಲ್ ಎಫ್ನ ಯೂಸ್ ಮಾಡ್ತೀವಿ. ಇಲ್ಲಿ ಕ್ಯಾಪಿಟಲ್ ಎಫ್ನ ಯೂಸ್ ಮಾಡಿದರೆ ಇದು ಕೂಡ ರಾಂಗ್ ಆಯಿತು. ಉಳಿದಿರೋದು ಆಪ್ಷನ್ 1 ರಾಷ್ಟ್ರೀಯತೆ. ಇಂಡೆಂಟ್ ಈಸ್ ಡ್ಯಾಶ್ ಅಂಡ್ ಸ್ಪೇಸಿಂಗ್ ಈಸ್ ಡ್ಯಾಶ್. ಇಂಡೆಂಟ್ ಮತ್ತು ಸ್ಪೇಸಿಂಗ್ ಅಂದರೆ ಏನು? ಇಂಡೆಂಟ್ ಮೀನ್ಸ್ ಸ್ಪೇಸ್ ಆರ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇಜ್ ಮಾರ್ಜಿನ್ ಅಂಡ್ ಟೆಕ್ಸ್ಟ್ ಇನ್ ಅ ಪ್ಯಾರಾಗ್ರಾಫ್. ಅಂದರೆ ಇಂಡೆಂಟ್ನ ಏನಂತ ಕರಿತೀವಿ ಅಂದರೆ ಇದು ಒಂದು ಡಾಕ್ಯುಮೆಂಟು, ಇಲ್ಲಿ ನಾವು ಏನಾದರೂ ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತೀವಿ. ಇಂಡೆಂಟ್ ಏನಂದರೆ ಇಟ್ ಮೀನ್ ಸ್ಪೇಸ್ ಆರ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಅ ಪೇಜ್ ಮಾರ್ಜಿನ್. ಇಲ್ಲಿ ಏನು ಪೇಜ್ ಮಾರ್ಜಿನ್ ಇರುತ್ತಲ್ಲ, ಇಟ್ ಈಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ಅ ಪೇಜ್ ಮಾರ್ಜಿನ್ ಮತ್ತು ಈ ಟೆಕ್ಸ್ಟ್ ಏನು ಬರೆದಿರ್ತೀವಲ್ಲ ಇದಕ್ಕೆ ಎಷ್ಟು ಡಿಸ್ಟೆನ್ಸ್ ಇದೆ ಅನ್ನೋದನ್ನ ಹೇಳೋದಕ್ಕೆ ನಾವು ಇಂಡೆಂಟ್ ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವ? ಇಂಡೆಂಟ್ ಈಸ್ ಅ ಸ್ಪೇಸ್ ಆರ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಪೇಜ್ ಮಾರ್ಜಿನ್ ಅಂಡ್ ಟೆಕ್ಸ್ಟ್ ಇನ್ ಅ ಪ್ಯಾರಾಗ್ರಾಫ್. ಈ ಪೇಜ್ ಮಾರ್ಜಿನ್ನಿಗೂ ಮತ್ತು ಇಲ್ಲಿ ನಾವೇನು ಟೆಕ್ಸ್ಟ್ ಮಾಡಿರ್ತೀವಲ್ಲ ಅದರದ್ದು ಸ್ಪೇಸ್ ಅಥವಾ ಡಿಫ್ರೆನ್ಸ್ ಬಿಟ್ವೀನ್ ಅ ಪೇಜ್ ಮಾರ್ಜಿನ್ ಅಂಡ್ ಟೆಕ್ಸ್ಟಿಗೆ ನಾವು ಇಂಡೆಂಟ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಪೇಸಿಂಗ್ ಅಂದರೆ ಏನು ಅಂದರೆ ಸ್ಪೇಸಿಂಗ್ ಕಂಟ್ರೋಲ್ಸ್ ಅ ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ ವಿತಿನ್ ದ ಪ್ಯಾರಾಗ್ರಾಫ್. ಈಗ ಇಲ್ಲಿ ಒಂದು ಪ್ಯಾರಾಗ್ರಾಫ್ ಇರುತ್ತೆ, ನಾವೇನೋ ಒಂದು ಪ್ಯಾರಾಗ್ರಾಫ್ ಟೈಪ್ ಮಾಡಿರ್ತೀವಿ, ಇಲ್ಲಿ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಎಷ್ಟು ಸ್ಪೇಸ್ ಇದೆ ಅದು ನಾವು ಸ್ಪೇಸಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಡಾಕ್ಯುಮೆಂಟ್ಸಲ್ಲಿ ನೀವು ಹೆಡ್ಡಿಂಗು ಸಬ್ ಹೆಡ್ಡಿಂಗ್ ಬರೀತೀರ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ MS ವರ್ಡ್ ಅಂತ ಬರೀತೀರ,
ಇದು ಹೆಡ್ಡಿಂಗ್. ಸಬ್ ಹೆಡ್ಡಿಂಗು MS ಆಫೀಸ್ ಅಂತ ಬರೀತಾರೆ. ಇದು ಹೆಡ್ಡಿಂಗು. ಸಬ್ ಹೆಡ್ಡಿಂಗ್ ಏನಾಗುತ್ತೆ? MS ವರ್ಡ್, MS ಎಕ್ಸೆಲ್, ಈ ರೀತಿ. ಅಂದರೆ ಹೆಡ್ಡಿಂಗು ಮತ್ತು ಸಬ್ ಹೆಡ್ಡಿಂಗಿಗೆ ಎಷ್ಟು ಸ್ಪೇಸ್ ಇರಬೇಕು, ಒಂದು ಪ್ಯಾರಾಗ್ರಾಫಲ್ಲಿ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಎಷ್ಟು ಸ್ಪೇಸ್ ಇರಬೇಕು ಅನ್ನೋದೇ ಸ್ಪೇಸಿಂಗ್ ಹೇಳುತ್ತೆ. ಅರ್ಥ ಆಯ್ತಲ್ವಾ? ಇಂಡೆಂಟ್ ಏನು ಹೇಳುತ್ತೆ? ಮಾರ್ಜಿನಿಂದ ಸ್ಪೇಸ್ ಬಿಟ್ವೀನ್ ಮಾರ್ಜಿನ್ ಮತ್ತು ಟೆಕ್ಸ್ಟಿನ ಪ್ಯಾರಾಗ್ರಾಫ್. ಇಲ್ಲಿ ಮಾರ್ಜಿನ್ನು ಮತ್ತು ಟೆಕ್ಸ್ಟಿಗೆ ಎಷ್ಟು ಸ್ಪೇಸ್ ಇರಬೇಕು ಅನ್ನೋದು ಇಂಡೆಂಟ್ ಹೇಳುತ್ತೆ. ಸ್ಪೇಸಿಂಗ್ ಏನು ಹೇಳುತ್ತೆ? ಪ್ಯಾರಾಗ್ರಾಫಲ್ಲಿ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಎಷ್ಟು ಡಿಸ್ಟೆನ್ಸ್ ಇರಬೇಕು ಅನ್ನೋದು ಸ್ಪೇಸಿಂಗ್ ಹೇಳುತ್ತೆ. ಕೊಟ್ಟಿರೋ ಆಪ್ಷನಲ್ಲಿ ಯಾವುದು ಕರೆಕ್ಟ್ ಆಗುತ್ತೆ? ಸ್ಪೇಸ್ ಬಿಫೋರ್ ಅ ಬ್ಲಾಕ್ ಆಫ್ ಅ ಟೆಕ್ಸ್ಟ್, ಸ್ಪೇಸ್ ಇನ್ ಬಿಟ್ವೀನ್ ಅ ಲೈನ್ಸ್ ಆಫ್ ಅ ಟೆಕ್ಸ್ಟ್, ಸ್ಪೇಸ್ ಇನ್ ಬಿಟ್ವೀನ್ ಅ ಲೈನ್ಸ್ ಆಫ್ ಅ ಟೆಕ್ಸ್ಟ್, ಸ್ಪೇಸ್ ಬಿಫೋರ್ ಅ ಬ್ಲಾಕ್ ಆಫ್ ಅ ಟೆಕ್ಸ್ಟ್, ಸ್ಪೇಸ್ ಬಿಫೋರ್ ಅ ಟೇಬಲ್, ಸ್ಪೇಸ್ ಇನ್ಸೈಡ್ ಅ ಟೇಬಲ್ ಸೆಲ್, ಸ್ಪೇಸ್ ಇನ್ಸೈಡ್ ಅ ಪಿಕ್ಚರ್, ಸ್ಪೇಸ್ ಆಫ್ಟರ್ ಅ ಪಿಕ್ಚರ್ ಅಂತಂದರೆ ಇಟ್ ಈಸ್ ಅ ಆಪ್ಷನ್ 1. ಇಂಡೆಂಟ್ ಅಂದ್ರೇನು? ಸ್ಪೇಸ್ ಬಿಫೋರ್ ಅ ಬ್ಲಾಕ್ ಆಫ್ ಅ ಟೆಕ್ಸ್ಟ್ ಮತ್ತು ಮಾರ್ಜಿನ್ ನಡುವೆ ಸ್ಪೇಸ್ ಇರೋದಕ್ಕೆ, ಡಿಸ್ಟೆನ್ಸ್ ಎಷ್ಟು ಅಂತ ಇರೋದಕ್ಕೆ ಇಂಡೆಂಟ್ ಅಂತೀವಿ. ನೆಕ್ಸ್ಟ್ ಸ್ಪೇಸಿಂಗ್ ಅಂದ್ರೇನು? ಸ್ಪೇಸ್ ಬಿಟ್ವೀನ್ ಲೈನ್ಸ್ ಆಫ್ ಅ ಟೆಕ್ಸ್ಟ್. ಅಂದರೆ ಲೈನ್ಸ್ ಅಂದರೆ ಪ್ಯಾರಾಗ್ರಾಫಲ್ಲಿ ಒಂದು ಲೈನಿಂದ ಇನ್ನೊಂದು ಲೈನಿಗೆ ಎಷ್ಟು ಸ್ಪೇಸ್ ಇದೆ ಅನ್ನೋದು ಹೇಳೋದಕ್ಕೆ ಸ್ಪೇಸಿಂಗ್ ಅಂತೀವಿ. ಇಟ್ ಈಸ್ ಕಾಲ್ಡ್ ಆಸ್ ದ ಇಂಡೆಂಟ್ ಆ್ಯಂಡ್ ಸ್ಪೇಸಿಂಗ್. ದಿಸ್ ಈಸ್ ಆಲ್ 30 ಕ್ವಶನ್ಸ್ ಆಫ್ ಅ ಕಂಪ್ಯೂಟರ್. ಐ ಹೋಪ್ ಕ್ಲಾಸ್ ಎಲ್ರಿಗೂ ಅರ್ಥ ಆಗಿದೆ ಅನ್ಕೋತೀವಿ. ನೋಡಿ, 10 ಕ್ಲಾಸಸ್ ಮಾಡಿದ್ದೀವಿ. ಒಂದು ಕ್ಲಾಸಲ್ಲಿ 30 ಕ್ವಶನ್ಸ್ ಅಂದರೆ 10 ಕ್ಲಾಸಲ್ಲಿ 300 ಕ್ವಶನ್ಸ್ನ ನಾನು ಸಾಲ್ವ್ ಮಾಡಿದ್ದೀನಿ. ಈ 300 ಕ್ವಶನ್ಸ್ನ ನೀವು ರಿವಿಷನ್ ಮಾಡ್ತಾ ಬಂದರೆ ಒಂದೊಂದು ಪೇಪರಿಂದ ಇನ್ನೊಂದು ಪೇಪರಿಗೆ ಒಂದೇ ಕ್ವಶನ್ನು ಟಾಪಿಕ್ ಮೇಲೆ ಪುನಃ ರಿಪೀಟ್ ಆಗಿದೆ. ಈ ರೀತಿ ರಿಪೀಟ್ ಆಗೋದ್ರಿಂದ ನೀವು ಇವಿಷ್ಟು ಕ್ವಶನ್ ಪೇಪರ್ ರಿವಿಷನ್ ಮಾಡೋದ್ರಿಂದ ಟಾಪಿಕ್ ಮೇಲೆ ನಿಮಗೆ ಫುಲ್ ಐಡಿಯಾ ಬರುತ್ತೆ. ಯಾವ ರೀತಿ ಕ್ವಶನ್ಸ್ ಕೇಳಿದರೆ ನೀವು ಆನ್ಸರ್ ಮಾಡ್ಬೋದು. ಐ ಹೋಪ್ ಕ್ಲಾಸ್ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಕಮೆಂಟ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.